ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ಬಿಪಿಎಲ್ ಕಾರ್ಡ್ಗಳನ್ನ ಟಾರ್ಗೆಟ್ ಮಾಡಿ ಇವರು ರದ್ದು ಮಾಡಿದ್ದಾರೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ಬಡವರ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಿರೋದ್ರ ಬಗ್ಗೆ ಯತ್ನಾಳ್ ಗೌಡರು ಕಿಡಿಕಾರಿದ್ದಾರೆ. ಹಿಂದೂಗಳನ್ನೇ ಇವರು ಟಾರ್ಗೆಟ್ ಮಾಡಿ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಹಿಂದೂಗಳ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಾ ಇದೆ. ಅಧಿವೇಶನದಲ್ಲಿ ಇದರ ಬಗ್ಗೆ ನಾವು ಹೋರಾಟವನ್ನ ಮಾಡ್ತೇವೆ. ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ, ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಿರೋದ್ರ ಬಗ್ಗೆ ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡಿಯೇ ಹಿಂಗ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ನಾವು ಸದನದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ನಾಳೆ ಬೆಳಗಾವಿ ಅಧಿವೇಶನ ನಡೀತದೆ. ಎಷ್ಟು ಈಗ ಸುಮಾರು 10,000 ಕಾರ್ಡ್ ಏನೋ ನಾವು ಇದು ಮಾಡಿ ಅಂತ ಹೇಳ್ತಾರೆ. ನಾವು ಆ ಪೂರ್ತಿ ಯಾದಿ ತಗೋತೀವಿ. ನಾವು ನೇರವಾಗಿ ಒಮ್ಮೆ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೂಗಳ ಮೇಲೇನೆ ಅನ್ಯಾಯ ಆಗಿದ್ರೆ ನಾವು ಮುಖ್ಯಮಂತ್ರಿಗಳಿಗೆ ತರಾಟೆ ತಗೋತೀವಿ ಮತ್ತು ಅಲ್ಲಿ ಧರಣಿ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು. ಅಂದ್ರೆ ಅವ್ರದ್ದು ಏನಾಗಿದೆ ಅಂದ್ರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನೇ ಹೇಳಿದ್ದಾರೆ, ನಮ್ಗೆ ಹಿಂದೂಗಳ ಓಟ್ ಬೇಕಾಗಿಲ್ಲ. ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ. ಯಾರಿಗೆ ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಾವು ಧ್ವನಿ ಸದನದಲ್ಲಿ ಎತ್ತೀವಿ. ಅದನ್ನ ಮಾಹಿತಿ ತಗೋತೀವಿ. ಮೊದಲು ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ರೇಷನ್ ಕಾರ್ಡ್ ಹಿಂದೂಗಳಿಗೆ ಅವ್ರದೇ ಕಡಿತ ಆಗ್ತಾ ಇದೆ ಅನ್ನೋಂಥದ್ದು ನಮಗೂ ಗಮನಕ್ಕೆ ಬಂದಿದೆ. ನಾಳೆ ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವತಃ ಸಚಿವ ಮುನಿಯಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅರ್ಹರಲ್ಲದವರ ಕಾರ್ಡ್ ಚೇಂಜ್ ಆಗುತ್ತೆ ಅನ್ನುವಂತ ಮಾತನ್ನ ಅವರು ಹೇಳಿರೋದು. ಬಿಪಿಎಲ್ಗೆ ಅರ್ಹರಲ್ಲದ ಕಾರ್ಡ್ ಬದಲಾಗುತ್ತೆ, ಆದರೆ ನಾವು ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲ್ಲ, ಅವರನ್ನ ಎಪಿಎಲ್ಗೆ ಬದಲಾವಣೆ ಮಾಡ್ತೀವಿ ಅಂತ ಕೋಲಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರ್ಹರಿಗೆ ಬಿಪಿಎಲ್ ಕಾರ್ಡ್ಗಳು ತಪ್ಪೋದಿಲ್ಲ, ಯಾರು ಅರ್ಹರಿಲ್ಲವೋ ಅವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ, ಎಪಿಎಲ್ ಅಂತ ಚೇಂಜ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಸಿಎಂ ಹಾಗೂ ಅಧ್ಯಕ್ಷರ ಜೊತೆ ಸಭೆಯನ್ನ ಮಾಡಿದ್ದೀವಿ ವಿಚಾರವಾಗಿ. ಬಿಜೆಪಿ ಅವರ ಆರೋಪದಲ್ಲಿ ವಾಸ್ತವಾಂಶ ಇಲ್ಲ ಅಂತ ಹೇಳಿ ಮುನಿಯಪ್ಪ ಅವರು ಹೇಳಿದ್ದಾರೆ. ಅದೆಲ್ಲ ಕೂಡ ಮಾಡಬೇಕಾಗುತ್ತೆ, ಆದರೆ ಕನ್ವರ್ಟ್ ಮಾಡ್ತೀವಿ. ಬಿಪಿಎಲ್ ಕಾರ್ಡ್ ರದ್ದು ಮಾಡೋದು, ಬಿಪಿಎಲ್ ಕಾರ್ಡ್ ಇರ್ತದೆ, ಎಪಿಎಲ್ ಕಾರ್ಡ್ ಇರ್ತದೆ. ಎಪಿಎಲ್ ಕಾರ್ಡ್ ಎಲ್ಲ ರದ್ದು ಮಾಡೋದಿಲ್ಲ. ಬಿಜೆಪಿ ಅವರು ಅದನ್ನು ರದ್ದು ಮಾಡ್ತಾರೆ ಅಂತಾನೆ ರದ್ದು ಮಾಡೋದಿಲ್ಲ. ಕಾರಣ ಇಷ್ಟೇ, ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ ಎಲ್ಲ ಕಡೆ ಕೂಡ ಯಾವುದೇ ಸ್ಟೇಟ್ ಅಲ್ಲಿ 50% ಮೇಲೆ ಇಲ್ಲ ಬಿಪಿಎಲ್. ನಮ್ದು ಆರ್ಥಿಕವಾಗಿ ಬಹಳ ಸುಭದ್ರವಾಗಿರುವ ರಾಜ್ಯ. ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಭಾರತ ದೇಶಕ್ಕೆ ಮಹಾರಾಷ್ಟ್ರ ಜೊತೆ ಎರಡನೇದು ಕರ್ನಾಟಕ ರಾಜ್ಯ. ಇಂಥದ್ರಲ್ಲಿ 75ರಿಂದ 80% ಬಿಪಿಎಲ್ ಇರಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ. ನೋಡಿ, ಆತ ಹೋಟೆಲ್ನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕ. ತಳ್ಳೋ ಗಾಡಿಯಲ್ಲಿ ಆತ ಕೆಲಸ ಮಾಡ್ತಾ ಇದ್ದ. ಆತ ಬೈಕ್ ತಗೊಳ್ಳೋದಕ್ಕೋಸ್ಕರ ಲೋನ್ಗಾಗಿ ಆತ ಐಟಿ ಅನ್ನ ಕಟ್ಟಿದ್ದ. ಬ್ಯಾಂಕ್ನವ್ರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಐಟಿ ಕಟ್ಟಿದ್ದ. ಐಟಿ ಕಟ್ಟಿದ್ದೇ ಆತನ ಬಿಪಿಎಲ್ ಕಾರ್ಡ್ ರದ್ದಾಗಿದೆ, ಎಪಿಎಲ್ ಕಾರ್ಡ್ಗೆ ಬದಲಾಗಿದೆ. ಶಿವಮೊಗ್ಗದಲ್ಲಿ ಬಿಪಿಎಲ್ ಕಾರ್ಡ್ ಅವಾಂತರ ಇದು. ಐಟಿ ಕಟ್ಟಿದ್ದಕ್ಕೆ ಬಿಪಿಎಲ್ ಕಾರ್ಡ್ನಿಂದ ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಆಗಿದೆ. ಹೋಟೆಲ್ ಕೆಲಸ ಮಾಡುವ ಕಾರ್ಮಿಕ ರಾಜೇಶ್ಗೆ ಶಾಕ್ ಇದು. ತಳ್ಳೋ ಗಾಡಿ ಹೋಟೆಲ್ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದ ರಾಜೇಶ್ ಬೈಕ್ ಖರೀದಿ ಮಾಡಬೇಕು, ಅದಕ್ಕಾಗಿ ಲೋನ್ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜೇಶ್ ಲೋನ್ಗೋಸ್ಕರ ಐಟಿಯನ್ನ ಕಟ್ಟಿರಬೇಕು ಅಂತೇಳಿ ಬ್ಯಾಂಕ್ನವ್ರು ಹೇಳಿದ್ರು ಅಂತೇಳಿ ಆತ ಲೋನ್ ಪಡೆಯುವ ಸಲುವಾಗಿ ಐಟಿ ಕಟ್ಟಿದ್ದ. ಐಟಿ ಕಟ್ಟಿದ್ದೇ ತಡ ಬಿಪಿಎಲ್ ಕಾರ್ಡ್ ಈಗ ಎಪಿಎಲ್ ಕಾರ್ಡ್ ಆಗಿ ವರ್ಗಾವಣೆ ಆಗಿದೆ. ರಾಜ್ಯದಲ್ಲಿ ಈಗಾಗಲೇ ಬಿಪಿಎಲ್ ಕಾರ್ಡ್ಗಳ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿರುವಂತದ್ದು. ಇದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಏನು ರೇಷನ್ ತೆಗೆದುಕೊಳ್ಳಿಕ್ಕೆ ಹೋದಂತ ವ್ಯಕ್ತಿಗಳಿಗೆ ಈಗಾಗಲೇ ನಿಮ್ಮ ಕಾರ್ಡು ಬಿಪಿಎಲ್ ನಿಂದ ಎಪಿಎಲ್ ಆಗಿದೆ ಎನ್ನುವಂತ ಮಾಹಿತಿಯನ್ನ ಹೇಳಿ ರೇಷನ್ ಕೊಡದೇ ಇರುವಂತ ಘಟನೆಗಳು ನಡೀತಿದ್ದಾವೆ. ಇಲ್ಲೊಬ್ರು ಏನು ರೇಷನ್ ಕೊಡದೆ ವಾಪಸ್ ಬಂದಿರುವಂತ ವ್ಯಕ್ತಿ ಇದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಏನ್ ಹೇಳ್ತಾರೆ ಅಂತ ಹೇಳಿ ಸರ್, ಏನಂದ್ರು, ಎಷ್ಟು ವರ್ಷದಿಂದ ನಿಮಗೆ ಕಾರ್ಡ್ ಇತ್ತು ಅಂತ ಹೇಳಿ? ಸರ್, ನಂದು 8 ವರ್ಷದಿಂದ ಕಾರ್ಡ್ ಇದೆ. 8 ವರ್ಷದಿಂದ ಅಕ್ಕಿ ಹಾಕ್ಸ್ಕೊಂಡು ಬಂದಿದ್ದೀವಿ. ಈಗ ಈ ತಿಂಗಳಲ್ಲಿ ಹೋದ್ರೆ ಬಿಪಿಎಲ್ ಆಗಿದೆ ಅಂತ ವಾಪಸ್ ಕಳಿಸಿದ್ದಾರೆ, ಟ್ಯಾಕ್ಸ್ ಬೇಡ ಅಂತ ವಾಪಸ್ ಕಳಿಸಿದ್ದಾರೆ. ಎಷ್ಟಿದೆ ಸರ್ ನಿಮ್ದು? ಎಷ್ಟು ಕಟ್ತೀರಾ? ಏನಿದೆ ನಿಮ್ಗೆ? ಈಗ ಆದಾಯ ಪ್ರಮಾಣ ಪತ್ರದಲ್ಲಿ ಎಷ್ಟಿದೆ ಅಮೌಂಟ್? ಸರ್, ಅದ್ರ ಬಗ್ಗೆ ನನಗೆ ಏನಷ್ಟು ಗೊತ್ತಿಲ್ಲ. ನನಗೆ ಏನಂದ್ರೆ ಲೋನ್ ಬೇಕು ಅಂತ ಹೋಗಿದ್ದೆ. ಈ ತರ ನಮಗೆ ಐಟಿ ಮಾಡಿಸ್ಕೊಳ್ರಿ ಅಂತ ಅವರೇ ಎಲ್ಲ ಮಾಡಿ
ಈಗ ನಂದು ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸರ್. ಏನ್ ಕೆಲಸ ಮಾಡೋದು ನೀವು? ನಾವು ಹೋಟ್ಲ್ ಇದೆ ಸರ್, ನಮ್ದು ತಳ್ಳಿಯ ಗಾಡಿ, ತಿಂಡಿ ಗಾಡಿ. ಈಗ ರೇಷನ್ ಕೊಡ್ತಿಲ್ವಾ? ಕೊಡ್ತಾ ಇಲ್ಲ ಸರ್. ರೇಷನ್ ಏನಂತಿದ್ದಾರೆ? APL ಆಗಿದೆ ನಿಮ್ದು ಅಂತ ಹೇಳ್ತಾ ಇದ್ದಾರೆ ಅವರು. ತಿಂಗಳು ರೇಷನ್ ಕೊಟ್ಟಿದ್ರ? ಇಷ್ಟು ದಿನ ರೇಷನ್ ತಗೊಂಡಿದ್ದೀರಾ? 8 ವರ್ಷದಿಂದ ರೇಷನ್ ತಗೊಂಡಿದ್ದೀನಿ ಸರ್ ನಾನು. ಈಗ ಈ ತಿಂಗಳಲ್ಲಿ ನಂದು APL ಆಗಿದೆ ಅಂತ ವಾಪಸ್ ಕಳಿಸಿದ್ದಾರೆ. ನಿಮ್ಗೆ ಏನಾಗ್ಬೇಕೀಗ? ನಮಗೆ BPL ಬೇಕು ಸರ್. ನಮ್ಮ ಜೀವನ ನಡೆಯೋದೇ BPL ಕಾರ್ಡ್ ಇಂದ. ಇದು APL ಮಾಡಿದ್ರೆ ಇದಕ್ಕೂ ಉಪಯೋಗ ಇಲ್ಲ. ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ BPL ಕಾರ್ಡ್ ಬೇಕು. ಇದಿಷ್ಟು ಏನು ಸಂತ್ರಸ್ತರ ಮಾತಾಗಿರುವಂತದ್ದು, ಏನು ಯಥಾಸ್ಥಿತಿ BPL ಕಾರ್ಡ್ ಅನ್ನೇ ಮಾಡಿಕೊಡ್ಬೇಕು ಅನ್ನುವಂತ ಆಗ್ರಹವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕಾಂಗ್ರೆಸ್ ಗ್ಯಾರಂಟಿಯನ್ನ ಅನೌನ್ಸ್ ಮಾಡುವಾಗ ಕಂಡೀಷನ್ಸ್ ಅಪ್ಲೈ ಅಂತ ಎಲ್ಲೂ ಹೇಳಲಿಲ್ಲ. ನನಗೂ ನಿನಗೂ ಎಲ್ರಿಗೂ ಫ್ರೀ ಅಂತ ಹೇಳ್ತು. ಆದ್ರೆ ಈಗ ಒಂದೊಂದೇ ಗ್ಯಾರಂಟಿಯನ್ನ ಫಿಲ್ಟರ್ ಮಾಡುವಂತಹ ಕೆಲಸ ಕಾಂಗ್ರೆಸ್ ಇಂದ ಆಗ್ತಾ ಇದೆ. ಇದರ ಅರ್ಥ ಆ ಗ್ಯಾರಂಟಿಗಳ ಪ್ರೆಷರ್ ಇವರಿಗೆ ಎಷ್ಟಿದೆ, ಹಣ ಹೊಂದಿಸೋದಕ್ಕೆ ಆಗ್ತಾ ಇಲ್ವಾ ಅಂತ ಎಲ್ಲದರಲ್ಲೂ ಕೂಡ ಫಿಲ್ಟರ್. ಮೊದಲೆಲ್ಲರಿಗೂ ಫ್ರೀ ಅಂತ ಹೇಳಿ ಈಗ ಅರ್ಹರಿಲ್ದವ್ರನ್ನ ಚೇಂಜ್ ಮಾಡ್ತೀವಿ, ಅವರ ಕಾರ್ಡ್ ರದ್ದು ಮಾಡ್ತೀವಿ ಅನ್ನುವಂಥದ್ದನ್ನ ನಿಧಾನಕ್ಕೆ ಒಂದೊಂದೇ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅರ್ಹ ಇರೋರಿಗೆ BPL ಕಾರ್ಡ್ ಕೊಡ್ತೀವಿ, ಯಾರಿಗೆ ಅನ್ಯಾಯ ಆಗಿದೆ ಸರಿಪಡಿಸಿ ಅಂತ ಹೇಳಿದೀವಿ ಹೊರತಾಗಿ ಇದು ರೇಷನ್ ಕಾರ್ಡ್ ರದ್ದು ಮಾಡುವಂತದ್ದಲ್ಲ ಅಂತ. ಆದ್ರೆ ಸರ್ಕಾರದ ಗಮನಕ್ಕಿರಲಿ, ಎಷ್ಟೋ ಜನ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಅರ್ಹರಿದ್ದವ್ರಿಗೂ ಕೂಡ ಕಾರ್ಡ್ ರದ್ದಾಗಿದೆ, ರೇಷನ್ ಸಿಗ್ತಾ ಇಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಾ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ, ಅರ್ಥ ಆಯ್ತಾ? ಸರ್ಕಾರ ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನಿನ ಮೇಲಿರೋರಿಗೆ ಅಂತಕ್ಕೆಲ್ಲ ಕೆಲವೆಲ್ಲ ಕಾನೂನು ಇದೆ. ಆ ಕಾನೂನನ್ನ ದಾಖಲೆಗಳಲ್ಲಿ ಅವ್ರ ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ತರ ಆಗಿದೆ. ಅದನ್ನೆಲ್ಲ ಸೆಪರೇಟ್ ಮಾಡ್ಕೊಡ್ತಾ ಇದ್ವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂತವ್ರು ಯಾರಿಗೂ ಕೊಡಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನು ಇದೆ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ. ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಿಲ್ಲ. ಮತ್ತೆ ಇನ್ನು ಯಾರಾದ್ರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದ್ರಲ್ಲಿ ಯಾರಾದ್ರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂತ ಕೆಲಸ ಆಗ್ಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ, ನನಗೆಲ್ಲ ಇದ್ದಾಗ ನಂದೇನಾದ್ರು BPL ಕಾರ್ಡ್ ಇತ್ತಂದ್ರೆ MB ಪಾಟೀಲ್ ತೆಗೆದುಕೊಳ್ಳಿ, ನನ್ನಂತವ್ರು ಕ್ಯಾನ್ಸಲ್ ಆಗ್ಬೇಕು. ರಾಜ್ಯದಲ್ಲಿ ಬಡವರ BPL ಕಾರ್ಡ್ ರದ್ದಾಗಿರೋ ವಿಚಾರದ ಬಗ್ಗೆ ಬಿಜೆಪಿಯ ನಾಯಕರು ಹೋರಾಟಕ್ಕೆ ಈಗ ಹೊರಟಿದ್ದಾರೆ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಯಾರ್ಯಾರು BPL ಕಾರ್ಡ್ ಮತ್ತೆ APL ಕಾರ್ಡ್ಗಳನ್ನ ಕಳ್ಕೊಂಡಿದ್ದಾರೆ ಅವರ ಪರವಾಗಿ ನಿಂತು ಹೋರಾಟಕ್ಕೆ ಈಗ ಧುಮುಕಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಹೋರಾಟ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಆ ಸಂತ್ರಸ್ತರ ಅಹವಾಲನ್ನ ಆಲಿಸಿದ್ದಾರೆ. BPL ಕಾರ್ಡ್ ರದ್ದು ಆದವರ ನಿವಾಸಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಮುಂದೆ ಮಹಿಳೆ ಒಬ್ಬರು ಕಣ್ಣೀರು ಹಾಕಿದ್ದಾರೆ. ನಮಗೆ ಗ್ಯಾರಂಟಿ ಬೇಡ, ಯಾವ ಉಚಿತವೂ ಕೂಡ ಬೇಡ, ನಮಗೆ ರೇಷನ್ ಬೇಕು, ರೇಷನ್ ಕಾರ್ಡ್ ಬೇಕು ಅಂತ ಹೇಳಿ ಬಿಜೆಪಿ ನಾಯಕರ ಮುಂದೆ ಕಾರ್ಡ್ ಕಳೆದುಕೊಂಡವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮ್ಗೆ ರೇಷನ್ ಕಾರ್ಡ್ ಬೇಕು ಇವಾಗ. ಯಜಮಾನ್ರು ಈ ತರ ಆಗಿದ್ದಾರೆ. ನಾವು ನೋಡಿ ಕಾಲ್ ಮುಂದಕ್ಕೆ ಕಾಲ್ಗಳು ನೋವು ನಮಗೆ. ಅದೇ ಅವರು ನಮ್ಮನ್ನ ಹೆಂಗ್ ಕೇಳ್ತೀರ, ಅವ್ರು ನೋಡಿ ಕೇಳ್ರಿ, ಸಿದ್ದರಾಮಯ್ಯ ಕೇಳ್ರಿ ಅಂತಾರ ಅಲ್ಲಿ ಇದ್ರಾಗೆ ಫುಡ್ ಆಫೀಸಾಗೆ. ಸಿದ್ದರಾಮಯ್ಯ ಕೇಳ್ರಿ, ನಮ್ಮನ್ನ ಹೆಂಗ್ ಕೇಳ್ತೀರಾ ಅಂತಾರೆ ಅಲ್ಲಿ ಫುಡ್ ಆಫೀಸಾಗೆ. ಫುಡ್ ಆಫೀಸಲ್ಲಿ ಹೋದ ತಿಂಗಳು ಹೇಳಿರು ಈ ತರ ಬರ್ದಾಕ್ಯಾರೆ ಅಂತ. ಹೋಗಿ ಅಲ್ಲಿ ರೇಷನ್ ಕಾರ್ಡ್ ಜೆರಾಕ್ಸ್ ಎಲ್ಲ ಕೊಟ್ಟು ಬಂದು ಸರಿ ಹೋಗ್ತದ ಹೋಗು ಅಂತ ಹೇಳಿರು. ಈ ತಿಂಗಳು ಆಗಿದ್ಕೆ ಯಜಮಾನ್ರು ಸತ್ತೋಗವ್ರೆ. ನೀನೇನ್ ಕೆಲಸ ಮಾಡ್ತೀಯ? ಮನೆ ಕೆಲಸ ಹೋಗ್ತೀನಿ. ಕೂಲಿ ಕೆಲಸ? ಮನೆ ಕೆಲಸ, ಕೂಲಿ ಕೆಲಸ. ಎಷ್ಟು 3,000 ಕೊಡ್ತಾರೆ? 2,000 ಕೊಡ್ತಾರೆ? 3,000 2,000 ಕೊಡ್ತಾರಪ್ಪ. ನಾವ್ ಮಾಡೋ ಕೆಲಸ 500 200 300 ಹಂಗ್ ಕೊಡ್ತಾರೆ. 200-300 ಹಂಗ್ ಕೊಡ್ತಾರ. ರೇಷನ್ ಕಾರ್ಡ್ ಯಾಕೆ ಕಿತ್ತಾಕಿದ್ರು? ಅದೇನ್ ಕಿತ್ತಾಕಿರಪ್ಪ ನಮ್ಗೆ ಗೊತ್ತಿಲ್ಲ. ಈಗ ಅಕ್ಕಿ ಕೊಡಲ್ಲ ಅಂದಾಗ ಗೊತ್ತಾಯ್ತು. ಏನ್ ಮಾಡ್ತೀರಾ ಈಗ? ಏನ್ ಮಾಡೋ, ನೀವ್ ಏನ್ ಮಾಡ್ತೀರಾ? ನಮ್ಗೆ ಏನ್ ಗೊತ್ತಾಯ್ತದಪ್ಪ. ಊಟಕ್ಕೆ ಏನ್ ಮಾಡ್ತೀರಾ? ನಾವ್ ಇದೇ ಕಾಯ್ಕೊಂಡಿದ್ದು. ಇನ್ನೇನ್ ಮಾಡ್ತೀವಿ, ಹಿಂಗ್ ಮನೆ ಕೆಲಸ ಮಾಡ್ಕೊಂಡು ಕರ್ಕೊಂಡ್ ತಿನ್ಬೇಕು. 25 ವರ್ಷ 30 ವರ್ಷ ಆಯ್ತು. 30 ವರ್ಷ ಹೇಳ್ತಾರೆ ಅಂಗಡಿಯವರೆಲ್ಲ ಏನ್ ಹೇಳ್ತಾರಪ್ಪ? ರೇಷನ್ ಹೋಗಿ ಕೇಳ್ರಿ, ಫುಡ್ ಆಫೀಸ್ ಹೋಗಿ ಕೇಳ್ರಿ ಅಂತ. ಅಲ್ಲೇನ್ ಹೇಳಿದ್ರು ಫುಡ್ ಆಫೀಸ್ ನಲ್ಲಿ? ಅಲ್ಲಿ ನನ್ಗೆ ಹೋಗಿ ಗೊತ್ತಾಗಲ್ಲ, ನಾನು ಇನ್ನೂ ಹೋಗಿಲ್ಲ. ಅಲ್ಲಿ ಇವ್ರನ್ನೇ ಕೇಳ್ಕೊಳ್ಳೋಣ ಅಂತ ಬಂದು. ಯಜಮಾನ್ರು ಸತ್ತೋಗವ್ರ? ಸತ್ತೋಗವ್ರೆ. ನೀನೇನ್ ಕೆಲಸ ಮಾಡ್ತೀಯ? ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಕೂಲಿ ಕೆಲಸ?